ಆಯ್ತು ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಂಟರ್ನಲ್ಲಿ ನಿಮಗೆ ಸೆಕೆಂಡ್ PPT ಎಕ್ಸಾಮ್ ಇದೆ. ಸೊ ಅದು 30/1/2026ರಲ್ಲಿ ಅಕೌಂಟಿಂಗ್ ಸಂಬಂಧಪಟ್ಟಂಥ ಹೊಂದಿಸಿ ಬರೆರು ಹಾಗೆ ವಿಸ್ತರಿಸಿ ಬರೆದಲ್ಲಿರುವಂಥ ಕ್ವಶನ್ಸ್ಗಳು, ಮ್ಯಾಥ್ಸ್ ಆಫ್ ಫಾಲೋವಿಂಗ್ 1 ಕ್ವಶನ್ಸ್, ಹಾಗೆ ಯಾವೆಲ್ಲ 2 ಮಾರ್ಕರ್ಸ್ ಮತ್ತು ಇಂಪಾರ್ಟೆಂಟ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋನ ಕೊನೆ ನೋಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಂಡು ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಅವ್ರು ಬನ್ನಿ. ಸೊ ಅಲ್ಲಿ MCQ ನೋಡ್ಕೊಳ್ಳಿ. ಇಫ್ ಎನಿ ಪಾರ್ಟ್ನರ್ ಹ್ಯಾಸ್ ಅಡ್ವಾನ್ಸ್ ಸಮ್ ಮನಿ and them firm behind amount of capital he shall entitled interest on amount of the rate of ಅಂತ ಇರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. 6% ಅನಮ್ ಅಂತ ಹೇಳಬೇಕು. ಹಾಗೆ ಎರಡನೇ ಪ್ರಶ್ನೆ, ಆಫ್ಟರ್ ಟ್ರಾನ್ಸ್ಫರಿಂಗ್ ಲಯಬಿಲಿಟೀಸ್ ಲೈಕ್ ಟು ಕ್ರೆಡಿಟ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಇನ್ ದ ರಿಯಲೈಸೇಷನ್ ಅಕೌಂಟ್ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ದ ಪೇಮೆಂಟ್ ಸಚ್ ಲಯಬಿಲಿಟೀಸ್ ಆರ್ ಟ್ರೆಡೆಟೆಡ್ ಅಂತ ಹೇಳ್ಬೋದು. ಅದಕ್ಕೆ ಫುಲ್ಫಿಲ್ಡ್ ಅಂತ ಹೇಳಬೇಕು. ಇನ್ನೊಂದು ಪ್ರಶ್ನೆ, ದ ಅಮೌಂಟ್ ರಿಸೀವ್ಡ್ ಇನ್ ದ ಅಡ್ವಾನ್ಸ್ ಈಸ್ ಎ ಡ್ಯಾಶ್ ಆಫ್ ದ ಕಂಪನಿ ಅಂತ ಕೇಳೋದು ಲಯಬಿಲಿಟಿ ಅಂತ ಹೇಳಬೇಕು. ಇನ್ನು 4ನೇ ಪ್ರಶ್ನೆ, 8% ಡೆಬೆಂಚರ್ ಅಪಿಯರ್ ಇನ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಸಬ್ ಹೆಡ್ ಅಂತ ಕರೆದೆ ಲಾಂಗ್ ಟರ್ಮ್ ಬೋರ್ವಿಂಗ್ಸ್ ಅಂತ ಹೇಳಬೇಕು. ಇನ್ನು 5ನೇ ಪ್ರಶ್ನೆ, ಟ್ಯಾಂಜಿಬಲ್ ಅಸೆಟ್ ಇನ್ ದ ಕಂಪನಿ ಇನ್ಕ್ರೀಸ್ಡ್ RS ಅಮೌಂಟ್ ಕೊಟ್ಟಿರ್ತಾನೆ, ಅದಕ್ಕೆ ನೀವು ಪರ್ಸೆಂಟೇಜ್ ತೆಗೆದು 25% ಆಗುತ್ತೆ. ಸರಿಯಾದ ಉತ್ತರ ಸಿ ಆಗಿರುತ್ತೆ. ಇನ್ನು ಇಲ್ಲಿ ಖಾಲಿ ಪಿಲ್ಲಿಂಗ್ ಅಂತ ಮ್ಯಾಕ್ಸ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಜನರಲ್ ರಿಸರ್ವ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ಸ್ ಆಫ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಅಂತ ಕೊಟ್ಟಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳಬೇಕು. ಇನ್ನು 7ನೇ ಪ್ರಶ್ನೆ, ಎಕ್ಸಿಕ್ಯೂಟರ್ ಅಕೌಂಟ್ ಈಸ್ ಜನರಲಿ ಪ್ರಿಫೇರ್ಡ್ ಅಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಡೆಬೆಂಚರ್ ವಿಚ್ ಆರ್ ದ ಟ್ರಾನ್ಸ್ಫರ್ಬಲ್ ಟು ಮೇರಿ ಡೆಲಿವರೀಸ್ ಆರ್ ಕಾಲ್ಡ್ ಬ್ಯಾರಿಯರ್ ಡೆಬೆಂಚರ್ ಅಂತ ಹೇಳಬೇಕು. ಇನ್ನು ಕ್ವಿಕ್ ರೇಷೋ ಆಲ್ಸೋ ನೌನ್ ಹ್ಯಾಸ್ ಲಿಕ್ವಿಡ್ ರೇಷೋ ಅಂತ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. ಇನ್ನು ಡ್ಯಾಶ್ ಐಟಮ್ ಮೆನಿ ಬಿ ಆಪರೇಟಿಂಗ್ ಇನ್ವೆಸ್ಟಿಂಗ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಅದಕ್ಕೆ ಇಂಟ್ರೆಸ್ಟ್ ಅಂತ ಹೇಳಬೇಕು. ಇನ್ನು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ನೋಡ್ಕೊಳ್ಳಿ. ಗುಡ್ ವಿಲ್ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್, ಪ್ರೀಮಿಯಮ್ ಅನ್ನೋದು ಎಕ್ಸ್ಪ್ರೆಸ್ಡ್ ಇನ್ ದ ರುಪಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ರೆವೆನ್ಯೂ ಫ್ರಮ್ ಆಪರೇಷನ್ ಅನ್ನೋದು ಎಕ್ಸಸ್ ಅಮೌಂಟ್, ವರ್ಟಿಕಲ್ ಸ್ಟೇಟ್ಮೆಂಟ್ ಅನ್ನೋದು ಕಂಪೇರೇಟಿವ್ ಸ್ಟೇಟ್ಮೆಂಟ್, ಬುಕ್ ವ್ಯಾಲ್ಯೂ ಫಾರ್ ಸೇರ್ ಅಂದರೆ ಪರ್ಚೇಸ್ ಗುಡ್ಸ್. ಇನ್ನು ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳಿ. ರೈಟ್ ಎ ಫಾರ್ಮುಲಾ ಆಫ್ ಸಕ್ರಿಫೈಸ್ ರೇಷೋ, ಸರಿಯಾದ ಉತ್ತರ ಓಲ್ಡ್ ರೇಷೋ ಮೈನಸ್ ನ್ಯೂ ರೇಷೋ. ಹಾಗೆ ಎಕ್ಸ್ಪ್ಯಾಂಡ್ OPC, ಓಕೆ 1 ಪರ್ಸನ್ ಕಂಪನಿ, ಸ್ಟೇಟ್ ಇನ್ ಟು ಯೂಸ್ ಆಫ್ ಫೈನಾನ್ಷಿಯಲ್ ಅನಲೈಸ್, ಅಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕ್ರೆಡಿಟರ್ಸ್ ಡೆಬಿಟರ್ಸ್ ಅಂತ ಹೇಳಬೇಕು. ಗಿವ್ ದ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಅಲ್ಲಿ ನೀವು ಸ್ಯಾಲ್ರಿ ಸೇಲ್ಸ್ ಅಂತ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಇವೆ. DRR ಡೆಬೆಂಚರ್ ರಿಡೆಂಪ್ಷನ್ ರಿಸರ್ವ್, ICI ಇನ್ಸ್ಟಿಟ್ಯೂಷನ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ, EPC ಅರ್ನಿಂಗ್ ಪರ್ ಶೇರ್, DRF ಡೆಬೆಂಚರ್ ರಿಡೆಂಪ್ಷನ್ ರಿಸರ್ವ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. RONW ರಿಟರ್ನ್ ಆನ್ ನೆಟ್ ವರ್ತ್. ಓಕೆ, ಆಗಲೇ AIFA ಅಂದರೆ ಆಲ್ ಇಂಡಿಯನ್ಸ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತ ಹೇಳಬೇಕು. ಸೊ ನೋಡ್ಕೊಳ್ಳಿ. ಇನ್ನು 2 ಮಾರ್ಕ್ಸ್ನಲ್ಲಿ ಕೊಟ್ಟಿರೋದು ನೋಡಿ. ಸೊ ಸ್ಟೇಟ್ ಇನ್ ಟು ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್, ರೇಟ್ ಆಫ್ ಜನರಲ್ ಎಂಟ್ರಿ ಟ್ರಾನ್ಸ್ಫರ್ ಟು ಅಕ್ಯೂರ್ಡ್ ಪ್ರಾಫಿಟ್ ಆ್ಯಂಡ್ ಡಿಸಿಡ್ ಪಾರ್ಟ್ನರ್, ವಾಟ್ ಈಸ್ ಬೈ ಬ್ಯಾಕ್ ಆಫ್ ಶೇರ್ಸ್, ಸ್ಟೇಟ್ ಇನ್ ಟು ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಗಿವ್ ಟು ಎಕ್ಸಾಂಪಲ್ ಆಫ್ ಕ್ಯಾಶ್ ಔಟ್ ಫ್ಲೋಸ್ ಆ್ಯಂಡ್ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ. ಇಷ್ಟು ಮಾಡಿರ್ತೀವಿ, ಅವನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ MCQ ನೋಡ್ಕೊಳ್ಳಿ. ಇನ್ ದ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ ದ ಶುಡ್ ಬಿ ಅಟ್ಲೀಸ್ಟ್ 2 persons. ಇನ್ನು A and B ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷೋ 3:1. ಇನ್ ದ C 1/4 ಶೇರ್ ದ ಸಕ್ರಿಫೈಸ್ ರೇಷೋ A and B, ಅದಕ್ಕೆ ಆಪ್ಷನ್ ಎ ಸರಿ ಉತ್ತರ. ಇನ್ನು ಪ್ರಾಫಿಟ್ ಆ್ಯಂಡ್ ಫಾರ್ಫಿಚರ್ ಶೇರ್ಸ್ ಟ್ರಾನ್ಸ್ಫರ್ ಟು, ಅದಕ್ಕೆ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಅಕೌಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಎ ಶೋ ದೆ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಕ್ಯಾಶ್ ಇನ್ ಕ್ಯಾಶ್ ಇಕ್ವಾಲೆಂಟ್ಸ್. ಇನ್ನು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಸಕ್ರಿಫೈಸ್ ರೇಷೋ, ಅಡ್ಮಿಷನ್ ಎ ಪಾರ್ಟ್ನರ್, ಡೆಬೆಂಚರ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಅನಲೈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್, ಪ್ರಾಫಿಟಬಿಲಿಟಿ ರೇಷೋ ಅನ್ನೋದು ಪರ್ಸೆಂಟೇಜ್, ಸೇಲ್ಸ್ ಫಿಕ್ಸ್ಡ್ ಅಸೆಟ್ಸ್ ಅನ್ನೋದು ಅಲ್ಲಿ ಅಕ್ನಾಲಜ್ಮೆಂಟ್ ಡೆಟ್ ಅಂತ ಹೇಳ್ತೀವಿ. ಇಲ್ಲಿರುವಂಥ ಒಂದಿಷ್ಟು ಬೇರೆ ನೋಡ್ಕೊಳ್ಳಿ. 1 ಮಾರ್ಕ್ಸ್. ಸ್ಟೇಟ್ ಇನ್ ಟು 1 ಆಫ್ ಸರ್ಕಮ್ಟನ್ಸ್ ಆಫ್ ಅಂಡರ್ ದ ವಿಚ್ ಪಾರ್ಟ್ನರ್ಶಿಪ್ ಡಿಸೊಲ್ಯೂಷನ್ಸ್ ಅಂತ ಇರುತ್ತೆ. ಹಾಗೆ ಮೆನ್ಷನ್ ಎನಿ ಟು ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಇರುತ್ತೆ. ರೈಟ್ ಎನಿ ಟು ಎಕ್ಸಾಂಪಲ್ ಆಫ್ ಕರೆಕ್ಟ್ ಅಸೆಟ್ಸ್ ಅಂತ ಹೇಳುತ್ತೆ. ಎಕ್ಸ್ಪ್ಯಾಂಡ್ EPC ಅರ್ನಿಂಗ್ ಪರ್ ಶೇರ್. ಹಾಗೆ ಇಲ್ಲಿ 2 ಮಾರ್ಕ್ಸ್ನಲ್ಲಿ ಸ್ಟೇಟ್ ಎನಿ ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಲ್ ಇರ್ಬೋದು. ಹಾಗೆ ಜರ್ನಲ್ ಎಂಟ್ರಿ ಸಂಬಂಧಪಟ್ಟದಿರುತ್ತೆ. ವಾಟ್ ಈಸ್ ದ ಕಾಲ್ಸ್ ಇನ್ ಎರಿಯರ್ಸ್ ಅಂತ ಇರುತ್ತೆ. ರೈಟ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಮೆನ್ಷನ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇವು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇವು 6 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ ನೋಡಿ, ಡಿಫೈನ್ ಪಾರ್ಟ್ನರ್ಶಿಪ್, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಮೆನ್ಷನ್ ಎನಿ ಟು ಅಮೌಂಟ್ಸ್ ಡಿಸ್ಪೋಸ್ ಆಫ್ ಆಫ್ ದ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್, ವಾಟ್ ಈಸ್ ಪ್ರಾಫಿಚರ್ ಶೇರ್ಸ್, ಸ್ಟೇಟ್ ಇನ್ ಟು ಫ್ಯೂಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅವನು ಕೂಡ ನೋಡ್ಕೊಳ್ಳಿ. ಇನ್ನು
ಇಲ್ಲಿರುವಂಥ ಹೊಂದಿಸಿ ಬರೋ ನೋಡ್ಕೊಳ್ಳಿ. ಅಲ್ಲಿ ಲಿಕ್ವಿಡ್ ರೇಷಿಯೋ ಇಸ್ ಎಕ್ಸ್ಪ್ರೆಸ್ಡ್ ಇನ್ ರೇಷಿಯೋ ಅಂತ ಹೇಳಬೇಕು. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಸೊ ಬ್ಲರ್ ಬರ್ತಿದೆ ಆದರೂ ಕೂಡ ನೋಡ್ಕೊಳ್ಳಿ. ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಇದೆ ನೋಡಿ. ಎವರೇಜ್ ಪ್ರಾಫಿಟ್ ಮೆಥಡ್ ಅನ್ನೋದು ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಪಬ್ಲಿಕ್ ಕಂಪನಿ ಅನ್ನೋದು ಒಂದು ಪ್ರಾಫಿಟ್ಸ್. ಡೆಬೆಂಚರ್ ಅನ್ನೋದು ಅಕ್ನಾಲಜ್ಮೆಂಟ್ ಎಟ್. ಫೈನಾನ್ಷಿಯಲ್ ಕಾಸ್ಟ್ ಅನ್ನೋದು ಲೀವ್ ಆಫ್ ಅನೆಸ್ಮೆಂಟ್. ಕಾಂಪರೇಟಿವ್ ಸ್ಟೇಟ್ಮೆಂಟ್ ಅನ್ನೋದು ಹಾರಿಜಾಂಟಲ್ ಅನಲೈಸ್. ಇವುಗಳನ್ನ ನೋಡ್ಕೊಳ್ಳಿ. ಸ್ಟೇಟಿಂಗ್ ಟು ದ ಫ್ಯೂಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸ್ಟೇಟಿಂಗ್ ಒನ್ ಆಫ್ ಸರ್ಕಮ್ಟೆನ್ಸ್ ಆಫ್ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಟ್ರೂ ಆರ್ ಫಾಲ್ಸ್ ಕೂಡ ಕ್ವಶನ್ಸ್ ಇರ್ತವೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.